ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ರೈತರು ಅವರೇ ಬಂದಿದ್ದಾರೆ, ಯಾರು ಕರ್ಕ ಬಂದಿಲ್ಲ. 2007ರಲ್ಲಿ KDBಯಿಂದ 1057 ಎಕರೆ ಭೂಮಿ ಸ್ವಾಧೀನಪಡಿಸ್ಕೊಂಡು ಆದ್ಮೇಲೆ KDBಯವರು ಪೊಸಿಷನ್ ತಗೊಳಕ್ ಹೋದಾಗ ರೈತರು ವಿರೋಧ ಮಾಡಿ ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲಿ 60-40 ಭಾಗ ಅವರಿಗೆ ಲ್ಯಾಂಡ್ ಅನ್ನ ಡೆವಲಪ್ ಮಾಡಿ ಸೈಟ್ ಅನ್ನ ವಿತರಣೆ ಮಾಡಿರ್ತಕ್ಕಂಥ ಆದೇಶ ಕೊಟ್ಟ ಮೇಲೆ ಆ ಆದೇಶದಂತೆ ರೈತರು ನಮ್ಗೆ ಲೇಔಟ್ ಅನ್ನ ಮಾಡಿ ನಮ್ಗೆ ಕೋರ್ಟ್ ಆದೇಶದ ಪ್ರಕಾರ ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಸೈಟ್ಗಳನ್ನ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ರೈತರು. ಈ ಮಧ್ಯದಲ್ಲಿ ಅಲ್ಲಿ KDBಯಿಂದ ಮತ್ತೆ IIT ಮಾಡಬೇಕು ಅಂತಕ್ಕಂಥದ್ದು ಹೋರಾಟ ಮಾಡ್ಲಿ ಅಂತಕ್ಕಂಥದ್ದು ಹಾಸನ ಜಿಲ್ಲೆಯ ಎಲ್ಲಾ ಜನರ ಅಭಿಮತ ಕೂಡ. ಆದ್ರೆ ಇಷ್ಟು ವರ್ಷಗಳಿಂದ IIT ಬರುತ್ತೆ ಅಂತೇಳಿ ನಿರೀಕ್ಷೆನಲ್ಲಿ ಇದ್ದು, ಆದ್ರೆ IIT ಬಂದಿಲ್ಲ. IIT ಇನ್ನೂ ಯಾವಾಗ ಬರುತ್ತೆ ಅಲ್ಲಿವರೆಗೂ ಕಾಯೋದು. ಅದನ್ನ ತೊಂದ್ರೆ ನಮ್ಮ ಹಾಸನ ಜಿಲ್ಲೆಗೆ ಬಹಳ ಒಳ್ಳೇದು. ಹಾಸನ ನನಗೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ 352 ಎಕರೆ ಭೂಮಿಯನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಈಗ ಬಂದಿರತಕ್ಕಂಥದ್ದು ಕೋರ್ಟ್ನಿಂದ ಏನು ಆದೇಶ ಆಯ್ತು, ಆ ಕೋರ್ಟಿನ ಆದೇಶ ಆಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೆ ಕೊಡಬೇಕಾದಂತ 40% ಸೈಟ್ಗಳನ್ನ ಕೊಡಿ ಅಂತ ಇವತ್ತು ರೈತರು ಇಲ್ಲಿಗೆ ಬಂದಿದ್ರು. ಕೊಡಕ್ಕೇನೂ ತೊಡಕಿಲ್ಲ. ಅದನ್ನ ಅವ್ರು ಹೇಳ್ತಿದ್ರಲ್ಲ, ಅಲ್ಲಿ ನೀವು ಬಂದು ಕೇಳ್ಕೊಂಡ್ರಲ್ಲ. ಈಗ ನಾವ್ ಹೇಳಿ ಮತ್ತಿಂಗ್ ನಮ್ಮ ಮೇಲೆ ಅಂತದ ಒಂದ್ ಹೇಳೋದು ಬೇಡ ಕತೆ. ನೀವೇ ಅಲ್ಲಿ ರೈತರು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಂತ ಇದನ್ನ ಕೇಳ್ಕೊಂಡಿದ್ದೀರಿ. ಈಗ ಅದು ನ್ಯಾಯ ಸಮ್ಮತ ಕೂಡ. ಆ ರೈತರಿಗೆ ಭೂಮಿ ಕೊಡ್ತಕ್ಕಂಥದ್ದು, ನಿವೇಶನ ಕೊಡ್ತಕ್ಕಂಥದ್ದು ನ್ಯಾಯಬದ್ಧ ಧರ್ಮ ಕೂಡ. ಅದನ್ನ ಮಾಡಬಾರ್ದು. ಪಾಪ ಜಮೀನ್ ಕಳ್ಕೊಂಡಿದ್ದಾವೆ. ಇವತ್ತು ಹಾಸನಕ್ಕೆ 1 ಕಿಲೋಮೀಟರ್ ದೂರದಲ್ಲಿದೆ ಅವು. ಆ ಭೂಮಿಯನ್ನ ಕಳ್ಕೊಂಡು ಅವರು ಅನಾಥರಾಗಿದ್ದಾರೆ. ಅವ್ರು ಏನೋ ಒಂದು IIT ಬರುತ್ತೆ, ಒಂದು ಇಂಡಸ್ಟ್ರಿ ಬರುತ್ತೆ, ಏನೋ ನಮ್ ಜೀವನ ಆಗುತ್ತೆ ಅಂತ ತಿಳ್ಕೊಂಡಿದ್ರು. ಅದ್ರಲ್ಲಿ ಕೆಲವು ಜನ ಈಗಾಗಲೇ ರೈತರು ಎಷ್ಟೋ ಒಂದು 10 ಲಕ್ಷ ಬತ್ತೋ, 12 ಲಕ್ಷ ಬತ್ತೋ, 15 ಲಕ್ಷ ಬತ್ತೋ KDBಯಿಂದ ದುಡ್ಡು ತಗೊಂಡಿದ್ದಾರೆ. ಅದೂ ಆಗಿದೆ. ಆದ್ರೆ ಅಷ್ಟು ಜನ 40 to 50% ರೈತರು ನಾವು ತಗೊಳದೇ ಇಲ್ಲ ದುಡ್ಡನ್ನ, ನಮಗೆ ಭೂಮಿ ಕೊಡಿ, ಸೈಟ್ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನ್ಯಾಯಾಲಯ ಎತ್ತಿಡಿದಿದೆ. ಆ ನ್ಯಾಯಾಲಯ ಎತ್ತಿಡಿದಕ್ಕಂಥದ್ದಕ್ಕೆ KDBಯವರು ಗೌರವದಿಂದ ಆ ರೈತರಿಗೆ ಸೈಟ್ ಕೊಡಬೇಕು. ಅದ್ರಲ್ಲಿ ಯಾವ ಈಗ ನ್ಯಾಯಾಲಯಕ್ಕೆ ಉಲ್ಲಂಘನೆ ಮಾಡಕ್ಕಾಗುತ್ತೆ ಇವರು? ಇಲ್ಲ, ನಾವು ತಡ್ರಿ, ನಾವು ವಿರುದ್ಧ ಇಲ್ಲ. ಯಾರು ವಿರುದ್ಧ ಅಂತ ಹೇಳಿದರು? IIT ಬರೋದನ್ನ ಅವತ್ತಿನಿಂದಲೂ ಸ್ವಾಗತಿಸಿದ್ವಿ, ಮುಂದೂ ಸ್ವಾಗತಿಸ್ತೀವಿ. ಈಗ ನಾವು 2007ರಲ್ಲಿ ನೋಡ್ರಿ, 2007ರಲ್ಲಿ ಈಗ ಬಂದಿಲ್ಲ ರೀ. 2007ರಿಂದಲೂ 20 ವರ್ಷಗಳಿಂದ ಸತತವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೇನು ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಭೂಮಿನ ಸೈಟ್ ನ ಕೊಡಿ, ಉಳಿದದ್ದನ್ನ ನೀವು ಉಪಯೋಗಿಸ್ಕೊಳ್ಳಿ, ಏನಕ್ಕೆ ಬೇಕಾದ್ರೆ KDBನಾರು ಮಾಡಿ, IITನಾರು ತಲ್ಲಿ, ಏನಾರು ಮಾಡ್ಕೊಳ್ಳಿ. ನ್ಯಾಯಾಲಯ ತೀರ್ಮಾನ ಮಾಡಿದಲ್ಲ, ಇಷ್ಟು ಜನಕ್ಕೆ ನೀವು 40% ಸೈಟ್ ಕೊಡಿ ಅಂತ ತೀರ್ಮಾನ ಆಯ್ತಲ್ಲ, ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ನೋಡಿ, ಆವಾಗ ನನಗೆ ಗೊತ್ತಿಲ್ಲ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.